ಎಲ್ಲರಿಗೂ ನಮಸ್ಕಾರ. ನೀವು ಇಂಗ್ಲೀಷ್ ಚಾನಲನ್ನು ನೋಡ್ತಾ ಇದ್ದೀರಿ. ಸೊ ನಿಮಗೆ ಪಾಠಗಳು ಅರ್ಥ ಆಗ್ತಾ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಕಳಿಸ್ಕೊಡಿ, ಅವರು ಕೂಡ ಸಬ್ಸ್ಕ್ರೈಬ್ ಆಗಲಿ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಇಲ್ಲಾಂದರೆ ಅಪ್ಲೋಡ್ ಅಂತ ವೀಡಿಯೋ ನಿಮಗೆ ಗೊತ್ತಾಗೋದಿಲ್ಲ. ಸೊ ನಾವು ವರ್ಡ್ ಚಾರ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಾನು ಕಳೆದ ಬಾರಿ ಒಂದು ವರ್ಡ್ ಚಾರ್ಟನ್ನು ಕಳಿಸ್ಕೊಟ್ಟಿದ್ದೀನಿ, ಒಂದು ಸರಿ ನೋಡಿ, ಒಂದು ವಿಡಿಯೋ ಇದೆ. ಈಗ ಇಲ್ಲಿ ಒಂದು 2-3 ಕ್ರಿಯಾಪದಗಳನ್ನು ತಗೊಳ್ಳೋಣ. ಒಂದೇ ಒಂದು ಕ್ರಿಯಾಪದವನ್ನು ನಾವು ಯೂಸ್ ಮಾಡೋದು, ಬಳಕೆ ಮಾಡೋದು ಹೇಗೆ ಅಂತ ಅರ್ಥ ಆಗಿಬಿಟ್ರೂ ಕೂಡ ನಮಗೆ ಪೂರ್ತಿ ಇಂಗ್ಲೀಷ್ ಬಂದುಬಿಡುತ್ತೆ. ಅಂದರೆ ವಾಕ್ಯ ರಚನೆಗೆ ಈ ಕ್ರಿಯಾಪದಗಳು ಹೇಗೆ ಸಹಾಯ ಆಗುತ್ತಪ್ಪ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಈಗ ನೋಡಿ, ಇಲ್ಲಿದೆ, ಈ 2ನೇ ಕ್ರಿಯಾಪದದಲ್ಲಿ ಒಂದು ವೋಕಪ್ ಅಂತ ಇದೆ ಅಲ್ವಾ. ಆಮೇಲೆ ಇದು ತಗೊಳ್ಳೋಣ, ತುಂಬ ಈಸಿ, ಯಾವುದು ವೆಂಟ್ ಅನ್ನುವಂಥದ್ದು. ಆಮೇಲೆ ಸ್ಯಾಟ್ ಅನ್ನುವಂಥದ್ದು ಒಂದು ತಗೊಳ್ಳೋಣ. ಆಮೇಲೆ ನಾವು ಒಂದು ಕೇಮ್ ಅನ್ನುವಂಥದ್ದು ತಗೊಳ್ಳೋಣ. ಈ 4 ಕ್ರಿಯಾಪದಗಳನ್ನ ಉಪಯೋಗಿಸಿ ಎಷ್ಟು ವಾಕ್ಯಗಳನ್ನ ಮಾಡ್ಬೋದಪ್ಪ ಅಂತ ನೀವು ಗಮನಿಸಿದರೆ ಸಾಕಷ್ಟು ಮಾಡ್ಬೋದು. ನೋಡಿ, ನಾನು ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದೆ. ಐ ವೋಕಪ್. ನೋಡಿ, ಅಲ್ಲಿ ವೋಕಪ್ ಬರುತ್ತೆ. ಐ ಅಂದರೆ ನಾನು ಬರ್ಕೋಬೇಕು. ನೀವು ಮೊದಲನೇ ಪದ ಆವಾಗ ಐ ಆಗುತ್ತೆ. ಐ ಆದಮೇಲೆ ವೋಕಪ್ ಬರ್ಕೊಳ್ಳಿ. ಈ 2ನೇ ಕ್ರಿಯಾಪದವನ್ನು ಬರ್ಕೊಳ್ಳಿ, ಎದ್ದೆ ಅಂತ ಹೇಳೋದಕ್ಕೆ. ಅಂದರೆ ಎದ್ದಿದ್ದಾದಮೇಲೆ ಅಲ್ವ ಹೇಳೋದು. ಹಾಗಾಗಿ ವೋಕಪ್ಪನ್ನು ಯೂಸ್ ಮಾಡಿ. ಐ ವೋಕಪ್ ಅಟ್ 6 in the morning. 6 ಗಂಟೆಗೆ ಎದ್ದೆ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡ್ಬೋದು, ನಾನು ಪಾರ್ಕ್ಗೆ ಹೋದೆ. ಐ ವೆಂಟ್. ನೋಡಿ, ವೆಂಟ್ ಅಂದರೆ ಹೋದೆ ಅಂತ ಹೇಳೋದಕ್ಕೆ ಐ ವೆಂಟ್ ಟು ದ ಪಾರ್ಕ್. ಐ ವೆಂಟ್ ಟು ದ ಪಾರ್ಕ್. ಐ ವೆಂಟ್ ಆದಮೇಲೆ ಟು ಅಂದರೆ ಗೆ ಅಂತ, ದ ಪಾರ್ಕ್. ಐ ವೆಂಟ್ ಟು ದ ಪಾರ್ಕ್. ನಾನು ಪಾರ್ಕ್ಗೆ ಹೋದೆ. ಅಲ್ಲಿ ಗೋ ಆಗಬಾರ್ದು, ನಾನು ಹೋದೆ ಅಂತ ಹೇಳಬೇಕಾದ್ರೆ. ಆಮೇಲೆ ನಾನು ಪಾರ್ಕ್ನಲ್ಲಿ ಏನು ಮಾಡಿದೆ, ನಾನು ಸ್ವಲ್ಪ ಏನೋ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡೆ ಅಂತ ಹೇಳೋದಕ್ಕೆ ಐ ಸ್ಯಾಟ್ ಆನ್ ದ ಬೆಂಚ್. ಸ್ಯಾಟ್, ಅಲ್ಲಿ ಸಿಟ್ಟು ಬರಬಾರ್ದು, ನಾನು ಕೂತ್ಕೊಂಡೆ ಅಂತ ಹೇಳಬೇಕಾದ್ರೆ. ಕೂತ್ಕೊಂಡಿದ್ದಾದಮೇಲೆ ಅಲ್ಲಿ ಬೇಡೋದು, ನಾನು ಐ ಸ್ಯಾಟ್ ಆನ್ ದ ಬೆಂಚ್ ಫಾರ್ ಸಮ್ ಟೈಮ್, ಸ್ವಲ್ಪ ಹೊತ್ತು. ಆಮೇಲೆ ಏನು ಮಾಡಿದೆ ನಾನು ಅಲ್ಲಿ, ಐ ಸಾ. ನೋಡಿ, ಹಾಕ್ಕೋಬೋದು, ನಾನು ಅಲ್ಲಿ ಪಕ್ಷಿಗಳನ್ನು ನೋಡಿದೆ. ಹೇಗೆ ಹೇಳಬೇಕು, ಐ ಸಾ ದ ಬರ್ಡ್ಸ್. ಐ ಸಾ ದ ಬರ್ಡ್ಸ್. ನಾನು ಪಕ್ಷಿಗಳನ್ನು ನೋಡಿದೆ. ಆಮೇಲೆ ನಾನು ಮನೆಗೆ ಬಂದೆ ಅಂತ ಹೇಳ್ಬೇಕಾದ್ರೆ ಏನು ಮಾಡಬೇಕು, ಐ ಕೇಮ್ ಹೋಮ್. ಎಷ್ಟು ಗಂಟೆಗೆ ಬಂದೆ, ಬಹುಶಃ ಒಂದು 10 ಗಂಟೆಗೆ ಬಂದೆ. ಐ ಕೇಮ್ ಹೋಮ್ ಅಟ್ 10. ಅಂದರೆ 10 ಗಂಟೆಗೆ ನಾನು ಮನೆಗೆ ಬಂದೆ ಅಂತ ಹೇಳೋದಕ್ಕೆ, ಹೌದಲ್ವಾ. ಸೊ ಇಲ್ಲಿ ನಾವೇನು ಮಾಡಿದ್ವಪ್ಪ, ಒಂದು ವೋಕಪ್ ತೊಗೊಂಡ್ವಿ, ಆಮೇಲೆ ವೆಂಟ್ ತೊಗೊಂಡ್ವಿ, ಸ್ಯಾಟ್ ತೊಗೊಂಡ್ವಿ, ಕೇಮ್ ತೊಗೊಂಡ್ವಿ, ಸಾ ತೊಗೊಂಡ್ವಿ, ಹೌದಲ್ವಾ. ಇದೇ ಪದಗಳನ್ನು ತಗೊಂಡು ನಾವೀಗ ಬೇರೆ ಒಬ್ಬ ವ್ಯಕ್ತಿಯ ಬಗ್ಗೆ ಏನಾದರೂ ಮಾತಾಡಬೇಕಂದ್ರೆ ಹೇಗಾಗುತ್ತಪ್ಪ ಅಂತ ನಾವು ಮುಂದಿನ ವೀಡಿಯೋದಲ್ಲಿ ಈಗ ನೋಡೋಣ. ಎಲ್ಲರಿಗೂ ನಮಸ್ಕಾರ.